ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿಶಕ್ತಿ ಫ್ಯಾಷನ್ ಆ್ಯಂಡ್ ಕ್ರಿಯೇಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ ಫ್ರೆಂಡ್ಸ್, ಇದು ಎಂಬ್ರಾಯ್ಡ್ರಿ ಸ್ಯಾರಿ ಈ ಥರ ಲೇಸ್ ಕೊಟ್ಟಿದ್ದಾರೆ. ಈ ಲೇಸು ಹಾಳಾಗದ ಹಾಗೆ ನಾವು ಯಾವ ಥರ ಇದಕ್ಕೆ ಫಾಲ್ಸ್ನ ಅಟ್ಯಾಚ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಬನ್ನಿ ಫ್ರೆಂಡ್ಸ್. ಈಗ ನಾನು ಅದಕ್ಕೆ ಕ್ರೀಮ್ ಕಲರ್ ಸಾಡಿ ಇದೆ, ಇದಕ್ಕೆ ಜೋಗಂತದ ಒಂದು ಫಾಲ್ಸ್ನ ತಂದಿಟ್ಕೊಂಡಿದ್ದೀನಿ. ಇದಕ್ಕೆ ಮ್ಯಾಚ್ ಆಗೋ ಹಾಗೆ ದಾರವನ್ನು ಎಲ್ಲ ಮೊದಲೇ ನಾವು ಬಾಬಿನ್ ಮೇಲೆ ಸುತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಿಮಗೆ ಯಾವ ಥರ ಅದನ್ನು ಸಾದಾ ಮಷಿನ್ ಮೇಲೆ ಅಂದರೆ ಡಬಲ್ ಪಾಟ ಮಷಿನ್ ಇದೆ ಫ್ರೆಂಡ್ಸ್ ನನ್ನ ಹತ್ರ. ಆ ಮಷಿನ್ ಮೇಲೆ ಯಾವ ಥರ ಇದಕ್ಕೆ ಹೊಲಿಗೆನ ಹಾಕಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಂಚು ಸೇರಿದ ಹಾಗೆ ಫ್ರೆಂಡ್ಸ್, ಒಂದಾದ ಬಂದಮೇಲೆ ಒಂದು ಅಂಚು ಬರೋ ಹಾಗೆ ಇಟ್ಕೊಂಡು ಮೊದಲೇ ನಾವು ಅದಕ್ಕೆ ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಲೇಸ್ ದಾರ ಬರುತ್ತಲ್ಲ, ಲೇಸ್ ಬರೋ ಥರ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಡಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಅದನ್ನು ಅಂಚು ಸೇರಿಸ್ಕೊಂಡು ಅದ್ರ ಮೇಲೆ ನಾವು ದಾರದಿಂದ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡ ನಂತರ ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಇದಕ್ಕೆ ದಾರ ಬರುತ್ತಲ್ಲ, ಲೇಸ್ ಬರುತ್ತಲ್ಲ, ಆ ಲೇಸ್ ಬರೋವರೆಗೂ ನಾವು ಇದಕ್ಕೆ ನಿಧಾನವಾಗಿ ಚೆನ್ನಾಗಿ ಬರೋ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿದ ತಕ್ಷಣ ಅದು ಲೇಸ್ ಬರುತ್ತೆ ನೋಡಿ ಫ್ರೆಂಡ್ಸ್, ಲೇಸ್ನ ದಾರ ಯಾವುದಿದೆ ಅಂತ ಸರಿಯಾಗಿ ನೋಡಿಕೊಂಡು ಅದರ ಮೇಲೆ ನಾವು ನಿಧಾನವಾಗಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್. ಈ ಥರ ಬಂದ ಸಾಡಿ ಬಂದಾಗ ನಾವು ಹೆದರಬಾರ್ದು ಫ್ರೆಂಡ್ಸ್. ಯಾವುದೇ ಥರದ ಸಾಡಿಗಳು ಬರಲಿ ಹೆದರಬಾರ್ದು. ಈಗ ನೋಡಿ ಫ್ರೆಂಡ್ಸ್, ಅದಕ್ಕೆ ಬರುವಂಥ ಲೇಸ್ಗೆ ನಾವು ಲೇಸನ್ನು ದಾರವನ್ನು ನಾವು ಸರಿಯಾಗಿ ಸ್ಟಿಚ್ ಮಾಡಬೇಕು. ಈ ಥರ ಬಂದಾಗ ನೀವು ಹೆದರ್ಕೊಂಡು ಬೇರೆಯವರು ಬೇಡ ಅಥವಾ ವಾಪಸ್ ಕಳಿಸೋದ್ರಿಂದ ನಮಗೆ ಬರುವಂಥ ಗ್ರಾಹಕರು ಸಂಖ್ಯೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಅವರು ಒಬ್ಬರಿಂದ ಒಬ್ಬರಿಗೆ ಹೇಳೋಕ್ಕೆ ಶುರು ಮಾಡ್ತಾರೆ. ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಥರ ಅದಕ್ಕೆ ಕ್ರೀಮ್ ಕಲರ್ ಬರೋ ಹಾಗೇ ಇಟ್ಟು ನಾವು ಈಗ ಅದರ ಮೇಲೆ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಸ್ಟಿಚ್ ಮಾಡೋದ್ರಿಂದ ಅದು ನೀಟಾಗಿ ಕೂತ್ಕೊಳ್ಳುತ್ತೆ, ಹಾಗೆ ಆತ ಯಾವ ಕಡೆನೂ ಹೊರಳಾಗೋದಿಲ್ಲ. ನೋಡಿ ಫ್ರೆಂಡ್ಸ್, ನಾವು ದಿನಾಲೂ ಒಂದು 5-6 ಸಾಡಿಗೆ ನಾವು ಪಿಕೋ ಫಾಲ್ ಮಾಡೋದ್ರಿಂದ ನಮಗೆ ರೆಗ್ಯುಲರಾಗಿ ಒಂದು ಸಾಡಿಗೆ ನಾವು 50 ರೂಪಾಯಿ ಅಂತ ತೊಗೊಂಡ್ರು ಫ್ರೆಂಡ್ಸ್, 5 ಸಾಡಿ ಮಾಡಿದರೆ 200-200 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ಯಾರು ನಮಗೆ ಬೇರೆಯವ್ರು ದುಡ್ಡು ಕೊಡ್ತಾರ ಇಲ್ವಲ್ಲ, ಅದರಿಂದಾಗಿ ನಮ್ಮ ಅರ್ನಿಂಗ್ಸ್ನ ನಾವೇ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಒಂದು ಹೆಲ್ಪ್ ಆಗುತ್ತೆ. ಈ ಥರ ನಾವಿಟ್ಟು ಈಗ ನೋಡಿ ಫ್ರೆಂಡ್ಸ್, ಈ ನೀಟಾಗಿ ಅದರ ಮೇಲೆ ದಾರ ಬರೋ ಹಾಗೆ ನಾವು ಅದರ ಮೇಲಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಬಂದಿದೆ ಸಾಡಿ, ಆದರೆ ಇದು ಎಂಬ್ರಾಯ್ಡ್ರಿ ಇರೋದ್ರಿಂದ ಹಾಳಾಗಬಾರ್ದು ಅಂತ ನಾನು ಅಗದಿ ನೀಟಾಗಿ ಅದ್ರ ಮೇಲಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ಎಂಬ್ರಾಯ್ಡ್ರಿ ಸಾಡಿಗಳಿಗೆ ನಾವು ಈ ಥರನೇ ನಿಧಾನವಾಗಿ ಸ್ಟಿಚ್ ಮಾಡೋದ್ರಿಂದ ಯಾವುದೇ ಥರದ ಎಂಬ್ರಾಯ್ಡ್ರಿನೂ ಹಾಳಾಗಲ್ಲ ಫ್ರೆಂಡ್ಸ್. ಹಾಗೆ ಲೇಸ್ ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಮಾಡೋದ್ರಿಂದ ಎಲ್ಲಿ ಯಾವುದೇ ತರಹದ ದಾರಗಳು ಹೊರಗೆ ಕಾಣಿಸೋದಿಲ್ಲ. ದಾರದ ಕಲರು ಮತ್ತು ಸಾಡಿ ಕಲರು ಒಂದೇ ಆಗಿರೋದ್ರಿಂದ ಲೇಸು ಹಾಳಾಗೋದಿಲ್ಲ. ನಾವು ವಾಲ್ಸ್ ಹಚ್ಚಿದ ಸಾಡಿಗಳನ್ನು ವೇರ್ ಮಾಡಿದಾಗ ಸರಿಯಾಗಿ ಕೂತ್ಕೊಳ್ಳಲ್ಲ ಸಾಡಿಗಳು ಫ್ರೆಂಡ್ಸ್. ಮತ್ತು ಹಾಗೆ ನಾವು ಹಾಕ್ಕೊಂಡಿರೋ ಕಾಲ್ಗೆಜ್ಜಿಗೆ ಸಿಕ್ಕಾಕೊಂಡು ಅದರಿಂದ ಎಲ್ಲ ದಾರ ಬಿಚ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಕಾಣಿಸಲ್ಲ. ಎಷ್ಟೇ ಕಾಸ್ಟ್ಲಿ ಸಾಡಿಗಳನ್ನ ನಾವು ತೊಗೊಂಡ್ರೂ ಅದು ವೇಸ್ಟ್ ಅನಿಸುತ್ತೆ. ಹಾಗೆ ನಾವು ನೋಡಿ ಫ್ರೆಂಡ್ಸ್, ದಿನಾಲೂ ನಾವು 4-5 ಸಾಡಿಗೆ ನಾವು ಫಾಲ್ಸ್ ಹಚ್ಚೋದ್ರಿಂದ ನಮಗೆ ಹೆಚ್ಚಿನ ಅರ್ನಿಂಗ್ಸು ಆಗುತ್ತೆ ಫ್ರೆಂಡ್ಸ್. ಹಾಗೆ ಅರ್ನಿಂಗ್ಸ್ನ ಜೊತೆಗೆ ನಮಗೆ ಕೈಯಲ್ಲಿ ದುಡ್ಡಾದರೂ ಇರುತ್ತೆ. ಏನಾದರೂ ಬೇಕಾದರೆ ನಮಗೆ ತೊಗೋಬೇಕು ಅಂದರೆ ಅಮೌಂಟ್ ಬೇಕಲ್ವಾ ಫ್ರೆಂಡ್ಸ್. ಹಾಗಾಗಿ ನಾವು ಇದನ್ನು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ತುಂಬ ಚೆನ್ನಾಗಿಯೂ ಇರುತ್ತೆ ಫ್ರೆಂಡ್ಸ್. ನಾವು ದಿನಾಲೂ ಅರ್ನಿಂಗ್ ಮಾಡೋದ್ರಿಂದ ಫ್ರೆಂಡ್ಸ್, ಈ ಬಿಸ್ನೆಸ್ಗೆ ಅಂದರೆ ಇದು ಟೇಲರಿಂಗ್ ಬಿಸ್ನೆಸ್ಗೆ ಯಾವುದೇ ಕಾಲದಲ್ಲಾದ್ರೂ ಇದಕ್ಕೆ ಡಿಮ್ಯಾಂಡ್ ಕಡಿಮೆ ಆಗಿಲ್ಲ ಫ್ರೆಂಡ್ಸ್. ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಕಲಿತ್ರೂ ಇದಕ್ಕೆ ಯಾವುದು ಅರ್ನಿಂಗ್ಸ್ ಮಾಡೋಕ್ಕೆ ಯಾವಾಗಲೂ ಚಾಲ್ತಿಯಲ್ಲಿ ಇರುತ್ತೆ. 24 ತಾಸು ಚಾಲ್ತಿ, 12 ತಿಂಗಳು ಇದು ಸ್ಟಾರ್ಟಿಂಗ್ನಲ್ಲೇ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ಯಾವಾಗಲೂ ಡಿಮ್ಯಾಂಡ್ ಜಾಸ್ತಿನೇ. ಕಲಿಯೋದ್ರಲ್ಲಿ ಯಾರಾದರೂ ಅಂತಿರ್ಬೇಕು, ಏನು ಬಿಡಪ್ಪ ಟೇಲರಿಂಗ್ ಮಾಡ್ತಾರೆ ಕಿಗ್ಗಳಾಗಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಆದರೆ ನೀವು ಕಿಗ್ಗಳಾಗಿ ನೋಡಿದ್ರೂ ಯಾರೇ ಹೋಗಬೇಡಿ ಫ್ರೆಂಡ್ಸ್, ಯಾಕಂದರೆ ಇದರಿಂದ ಅರ್ನಿಂಗ್ಸ್ ತುಂಬಾ ಆಗುತ್ತೆ. ರೆಗ್ಯುಲರ್ ಅರ್ನಿಂಗ್ ಅಂದರೆ ಇದು ಫ್ರೆಂಡ್ಸ್. ದಿನಸಿ ಸಾಮಾನುಗಳು ಹೇಗೆ ರೆಗ್ಯುಲರ್ ಅರ್ನಿಂಗ್ ಆಗುತ್ತೋ ಹಾಗೆ ಟೇಲರಿಂಗ್ ಬಿಸ್ನೆಸ್ನಲ್ಲಿಯೂ ನಾವು ದಿನಾಲೂ ಅರ್ನ್ ಮಾಡ್ಬೋದು. ನಾವು ಮನೆಯಲ್ಲೇ ಸುಮ್ಮನೆ ಖಾಲಿ ಕೂತ್ಕೊಳ್ಳೋದ್ರಿಂದ ಅವ್ರ ಮಾತು ಇವ್ರ ಮಾತು ಕೇಳೋದ್ರಿಂದ ಯಾವುದೇ ವೇಸ್ಟೇಜ್ ಆಗುತ್ತೆ ಫ್ರೆಂಡ್ಸ್. ಅದನ್ನೆಲ್ಲ ಕೇಳಿ ತಲೆ ಕೆಡಿಸ್ಕೊಂಡು ತ್ರಾಸ ಮಾಡ್ಕೊಳ್ಳೋದ್ರಿಂದ ಇದನ್ನು ನಾವು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಲಾಸ್ಟಿಗೆ ಇದನ್ನ 1/2 ಇಂಚ್ ಮಡಚ್ಕೊಂಡು ಇದಕ್ಕೆ ನಾವು ಸ್ಟಿಚ್ ಹಾಕೋದ್ರಿಂದ
ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಇದು 1/2 ಇಂಚ್ ಇಲ್ಲಿ ಒಳಗಡೆ ಮಡಚೋದ್ರಿಂದ ಇದು ಗುಂಜು ಗುಂಜು ಎಳೋದಿಲ್ಲ, ಅಂದರೆ ದಾರಗಳು ಮೇಗೆ ಬರೋದಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ನಾವು ಇದಕ್ಕೆ ಸ್ಟಿಚ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಸ್ಟಿಚ್ಚು ಅದೆಲ್ಲ ಒಂದು ಬಾರಿ ಕಿತ್ತಿದ್ರೆ ಅದು ಪ್ರತಿ ಬಾರಿನೂ ಕಿತ್ತು ಹೋಗುತ್ತೆ ಅಂತ ಅವರಿಗೆ ಹೇಳಿದಿಲ್ಲ ಫ್ರೆಂಡ್ಸ್, ಕಸ್ಟಮರ್ ಏನು. ಅಂದರೆ ನಾನೇ ಅವರಿಗೆ ಲೇಸಿಗೆ ಸ್ವಲ್ಪ ಸ್ಟಿಚ್ ಹಾಕಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ಇದಕ್ಕೆ ಕೈ ಹೊಲಿಗೆ ಅಂದರೆ ಹೆಮ್ಮಿಂಗ್ ಹೇಗೆ ಮಾಡೋದು ಅಂತ ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆದ್ರೂ ಪರವಾಗಿಲ್ಲ ಫ್ರೆಂಡ್ಸ್, ನೀವು ತಪ್ಪದೆ ಎಲ್ಲರೂ ಪೂರ್ತಿಯಾಗಿ ವಿಡಿಯೋನ ನೋಡಿ. ಏನಾದರೂ ನನ್ನಿಂದ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನಿಸಿದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತಲ್ವ, ನೀವು ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಅದರಿಂದಾಗಿ ನಿಮಗೆ ಈಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಹೆಮ್ಮಿಂಗ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ದಾರಾನ ಎಲ್ಲನೂ ಸರಿಯಾಗಿ ಸ್ಟಿಚ್ ಮಾಡ್ಕೊಂಡು ಒಂದು ಬಾರಿ ಪದೇ ಪದೇ ನೋಡ್ಕೋಬೇಕು ಫ್ರೆಂಡ್ಸ್. ಪದೇ ಪದೇ ನೋಡೋದ್ರಿಂದ ನಮಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಅಂದರೆ ನೆನಪಿನ ಶಕ್ತಿ ಕಡಿಮೆ ಇರುತ್ತಲ್ಲ ಫ್ರೆಂಡ್ಸ್, ಎಲ್ಲ ಸರಿಯಾಗಿ ಮಾಡಿದ್ದೀನಿ ಬಿಡು ಅಂತ ಹೋದರೆ ಅದರಿಂದ ವೇಸ್ಟೇಜ್ ಆಗುತ್ತೆ. ಅದರಿಂದಾಗಿ ನಿಮಗೆ ಹೆಲ್ಪ್ ಆಗೋಲ್ಲ, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಎಲ್ಲ ನೀಟಾಗಿ ಆಗೋದ್ರಿಂದ ಸರಿಯಾಗಿ ಅದು ಸ್ಟಿಚ್ ಆಗಿದೆ ಫ್ರೆಂಡ್ಸ್. ಈಗ ನಿಮಗೆ ಹೆಮ್ಮಿಂಗ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಸ್ವಲ್ಪ ಲೆಂತಿ ಆಗಿದೆ ಆದ್ರೂ ಫ್ರೆಂಡ್ಸ್ ಸರಿಯಾಗಿ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸರಿಯಾಗಿ ನೀಟಾಗಿ ಮೊದಲು ಚಿರೋದ್ರಿಂದ 2 ಎಳೆ ದಾರವನ್ನು ನಾನು ತೆಗೆದುಕೊಂಡಿದ್ದೀನಿ. 2 ಎಳೆ ದಾರದಿಂದ ಇದರಿಂದ ನಿಮಗೆ ಇನ್ನೂ ಒಂದು ಟಿಪ್ಸ್ ಸಿಗುತ್ತೆ ಫ್ರೆಂಡ್ಸ್. ಹಾಗೆ ಇದರಿಂದ ನಿಮಗೆ ಟಿಪ್ಸ್ ಸಿಗುತ್ತೆ, ತಪ್ಪದೇ ಪೂರ್ತಿಯಾಗಿ ನೋಡಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಹಿಡಿದು ಹಾಕಿರುತ್ತಲ್ಲ ಅಲ್ಲಿ ನಾವು ಕೈ ಹೊಲಿಗೆಯನ್ನು ನೀಟಾಗಿ ಅಂದರೆ ಹೆಮ್ಮಿಂಗನ್ನು ನೀಟಾಗಿ ಮಾಡೋದ್ರಿಂದ ದಾರ ಎಲ್ಲಿಗೂ ಸುಕ್ಕಾಗಲ್ಲ, ಅಂದರೆ ದಾರ ಎಲ್ಲಿ ಮೇಲೆ ಬರೋಲ್ಲ, ನೀಟಾಗಿ ಅದರದ ಸ್ಟಿಚಿಂಗು ಕೂತ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಆಮೇಲೆ ನಿಮಗೆ ಇನ್ನೂ ಒಂದು ಟಿಪ್ಸ್ ಇದೆ ಫ್ರೆಂಡ್ಸ್. ಪದೇ ಪದೇ ದಾರವನ್ನು ಮೇಲೆ ಕೆಳಗೆ ಮಾಡೋದ್ರಿಂದ ನಮಗೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಆ ಟೈಮ್ ನಮಗೆ ಸೇವ್ ಆಗಬೇಕಂದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಒಮ್ಮೆ 4 ಸಾರಿ 5 ಸಾರಿ ಅದನ್ನು ಪದೇ ಅಲ್ಲೇ ಪಕ್ಕದಲ್ಲಿ ಸೇರಿಸ್ಕೊಂಡು ಹೆಮ್ಮಿಂಗ್ ಮಾಡೋದ್ರಿಂದ ಇದು ಕೆಳಗಡೆಯಿಂದ ಮೇಲುಗಡೆಗೆ ಸ್ವಲ್ಪ ಮೇಲೆ ಬಟ್ಟೆ ಸ್ವಲ್ಪ ಕೆಳಗಿನ ಬಟ್ಟೆನೂ ಸ್ವಲ್ಪ ತಗೊಳ್ಳೋದ್ರಿಂದ ಆಮೇಲೆ ಸರಿಯಾಗಿ ಜರ ಅಂದರೆ ಸ್ವಲ್ಪನೇ ನಾವು ಹಾಕೊಳ್ಳೋದ್ರಿಂದ ಆಮೇಲೆ ಲಾಸ್ಟಿಗೆ ಏನು ಮಾಡಬೇಕು ಫ್ರೆಂಡ್ಸ್, ಜೋರಾಗಿ ಎಳೆಯೋದ್ರಿಂದ ಒಮ್ಮೆ 5ರಿಂದ 6 ಸ್ಟಿಚ್ಗಳನ್ನು ನಾವು ಒಮ್ಮೆ ಹಾಕೋದ್ರಿಂದ ನಮಗೆ ಅಲ್ಲಿ ಟೈಮ್ ವೇಸ್ಟ್ ಆಗೋಲ್ಲ ಫ್ರೆಂಡ್ಸ್. ಹಾಗೆ ಕೈ ನೋವು ಬರೋಲ್ಲ. ನಾವು ಒಮ್ಮೆ ಹಾಕಿ ಪದೇ ಹೀಗೆ ಎಳೆಯೋದ್ರಿಂದ ಏನಾಗುತ್ತೆ ಫ್ರೆಂಡ್ಸ್, ಪದೇ ಎಳೆಯೋದ್ರಿಂದ ನಮಗೆ ತುಂಬ ಕೈ ನೋವು ಬರುತ್ತೆ. ಮೇಗೆ ಎಳೆಯೋದು, ಕೆಳಗೆ ಇಳಿಸೋದು, ಮೇಲೆ ಎಳೆಯೋದು, ಕೆಳಗೆ ಇಳಿಸೋದ್ರಿಂದ ಕೈ ನೋವು ಬರುತ್ತೆ. ಹೀಗೆ ಒಮ್ಮೆ ಏಕಕಾಲಕ್ಕೆ 6 ಬಾರಿ ಹಾಕೋದ್ರಿಂದ ನಮಗೆ ಏನಾಗುತ್ತೆ, ಅಲ್ಲಿ ಕೈ ನೋವು ಬರೋಲ್ಲ, ಟೈಮ್ ಸೇವ್ ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ ಅಲ್ಲಿ ಇದನ್ನು ಹಾಕೋದ್ರ ಕೆಳಗಿನಿಂದ ಮೇಗೆ ಹಾಕಿದ ಸ್ಟಿಚ್ನಿಂದ ನಾವೇನು ಮಾಡಬೇಕು, ಅದರ ಮೂಲೆಯಲ್ಲಿ ಅಂದರೆ ಅದರದ ಎಂಡಿಂಗ್ ಬರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ 2-3 ಸ್ಟಿಚ್ಗಳನ್ನು ನಾವು ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಈಗ ಒಂದೇ ಬಾರಿ ನಾವು ಇಷ್ಟು ಸ್ಟಿಚ್ಗಳನ್ನು ಎಳೆಯೋದ್ರಿಂದ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗೂ ಚೆನ್ನಾಗಿಯೂ ಬರುತ್ತೆ. ಕೆಳಗಿನ ಕೆಳಗೆ ಸ್ವಲ್ಪ ಮೇಲಿನ ಸ್ವಲ್ಪ ಬಟ್ಟೆಯನ್ನು ತೊಗೊಂಡು ನಾವು ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಈಗ ನೋಡಿ ಆ ಮೂಲೆಯಲ್ಲಿ ನಾವು 2-3 ಸ್ಟಿಚ್ಗಳನ್ನು ನಾವು ಹಾಕೋದ್ರಿಂದ ಅಗದಿ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಹಾಗೆ ಪದೇ ದಾರವು ಮೇಲೆ ಬರೋಲ್ಲ, ಕೆಳಗೂ ಹೋಗೋಲ್ಲ ಫ್ರೆಂಡ್ಸ್. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಹಚ್ಚೋ ಫಾಲ್ಸ್ಗೆ ನೀಟಾಗಿ ಬರೋದ್ರಿಂದ ಯಾವುದೇ ತರಹದ ನೋಡಿ ಫ್ರೆಂಡ್ಸ್, ಯಾವುದೇ ತರಹದ ಒಂದು ಸ್ಟಿಚ್ಚು ಮೇಲೆ ಕಾಣ್ತಾ ಇಲ್ಲ. ಇದಕ್ಕೆ ಈಗ ನೀಟಾಗಿ ಫಾಲ್ಸನ್ನ ಪಕ್ಕದಲ್ಲೇ ಹೆಮ್ಮಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಹಾಗೆ ತುಂಬ ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪಕ್ಕದಲ್ಲೇ ಹಾಕಿ ಹಾಗೆ ಆಮೇಲೆ ಕೆಳಗೆ ಸ್ವಲ್ಪ ಬಟ್ಟೆ ಮೇಲೆ ಸ್ವಲ್ಪ ಬಟ್ಟೆ ಹಾಕಿ ಮಾಡಿ ಫ್ರೆಂಡ್ಸ್. ಹೆಮ್ಮಿಂಗ್ ಮಾಡೋದ್ರಿಂದ ಇನ್ನೂ ಹೇಳ್ತೀನಿ ಕೇಳಿ ಫ್ರೆಂಡ್ಸ್, ನಾವು ಸ್ಟಿಚ್ ಮಾಡೋದಕ್ಕೆ ಬೇರೆ ಮಷಿನ್ ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಾವು ಹೆಮ್ಮಿಂಗ್ ಮಾಡೋದು ಇಲ್ಲಪ್ಪ ನಮಗೆ ಮಷಿನ್ ಹಾಕೋದೇ ಇಲ್ಲ ಅಂದರೆ ಇನ್ನೂ ಒಂದು ಇದರಿಂದ ಐಡಿಯಾ ಇದೆ ತಿಳ್ಕೊಳ್ಳಿ ಫ್ರೆಂಡ್ಸ್. ನೀವು ಬರೀ ಹೆಮ್ಮಿಂಗ್ ಮಾಡಿ ಕೊಡೋದ್ರಿಂದ ಒಂದು ಸಾಡಿಗೆ 10 ರೂಪಾಯಿ 20 ರೂಪಾಯಿ ಅಂತ ತೊಗೋತಾರೆ ಫ್ರೆಂಡ್ಸ್. ಹಾಗೆ ನೀವು 5 ಸಾಡಿ ಮಾಡೋದ್ರಿಂದ ಅಲ್ಲಿ ನಿಮಗೆ 100 ರೂಪಾಯಿ ಉಳಿತಾಯ ಆಗುತ್ತೆ, 100 ರೂಪಾಯಿ ಸೇವ್ ಆಗುತ್ತೆ ಫ್ರೆಂಡ್ಸ್. ಅವರಿಗೆ ಉಳಿತಾಯನೂ ಆಗುತ್ತೆ, ಅವರು ಉಳಿತಾಯ ಮಾಡ್ಕೊಳ್ಳಿ ಬಿಡಲಿ, ಅದು ನಮ್ಮ ಬೇರೆಯವ್ರದ್ದು. ನೀವು ಹೀಗೆ ಟೇಲರ್ಸ್ಗಳಿಂದ ಹಿಡಿಯೋದ್ರಿಂದ ಅಲ್ಲಿ ಒಂದು ಸಾಡಿಗೆ 20 ರೂಪಾಯಿ 10 ರೂಪಾಯಿ ಅಂತ ಹಿಡಿಯೋದ್ರಿಂದ 5 ಸಾಡಿ ಮಾಡೋದ್ರಿಂದ 20 ರೂಪಾಯಿ ಅಂತ ಹಿಡಿಯೋದ್ರಿಂದ 100 ರೂಪಾಯಿ ಆಗುತ್ತೆ, ಇಲ್ಲ 50 ರೂಪಾಯಿ
₹10 ಅಂತ ಹಿಡಿಯೋದ್ರಿಂದ ₹50 ಆಗುತ್ತೆ. ಹಾಗೆ ನೀವು ಮಾಡೋದ್ರಿಂದ ನಿಮಗೆ ದುಡ್ಡು ಅರ್ನಿಂಗ್ಸ್ ಆಗುತ್ತಲ್ವ ಫ್ರೆಂಡ್ಸ್. ₹50 ಆದರೂ ಯಾರು ಕೊಡ್ತಾರೆ? 10 ಹೋಗಲಿ ಬಿಡಿ, ₹10 ಆದರೂ ಯಾರು ಕೊಡ್ತಾರೆ? ಮನೇಲಿ ಕೂತ್ಕೊಂಡ್ರೆ ಹಾಗೆ ಯಾರು ಕೊಡೋಲ್ಲ ಫ್ರೆಂಡ್ಸ್. ಈಗ ನೀಟಾಗಿ ಮಾಡಿ ಕೊಡ್ತಾಯಿದ್ರೆ ನೀವು ಹೆಚ್ಚು ಕಸ್ಟಮರ್ಸ್ ನಿಮ್ಮ ಹತ್ರನೇ ಬರೋಕ್ಕೆ ಶುರು ಮಾಡ್ತಾರೆ. ಹೀಗೆ ಪದೇ ದಾರ ಎಳೆಯೋದ್ರಿಂದ ನಾವು ಒಮ್ಮೆ ಹೀಗೆ 4-5 ಬಾರಿ ಹಾಕಿ ಒಮ್ಮೆ ಜಗ್ಗೋದ್ರಿಂದ ಹೇಗೆ ನೀಟಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಒಂದು ಎಳೆಯು ಜಾಸ್ತಿನೂ ಮೇಲೆ ಕಾಣಿಸಲ್ಲ, ಎಲ್ಲಾದರೂ ಒಂದು ಕಾಣಿಸುತ್ತೆ ಫಸ್ಟ್, ಬಟ್ ಯಾವುದೇ ಹೆಚ್ಚು ಕಾಣಿಸೋದಿಲ್ಲ. ಹಾಗೆ ನೀಟಾಗಿ ಬರುತ್ತೆ. ಪದೇ ನಿಮಗೆ ದಾರ ಎಳೆಯೋದ್ರಿಂದ ತಪ್ಪುತ್ತೆ. ಈಗ ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ಕೂತ್ಕೊಂಡ್ರೂ ಯಾರು ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ಕೇಳೋಬದ್ಲು ಈ ಥರ ನೀವು ಅರ್ನಿಂಗ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕೆಲಸವನ್ನು ಮುಗಿಸಿ ನಿಮ್ಮ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ, ನಿಮ್ಮ ಹಸ್ಬೆಂಡ್ಸ್ನೆಲ್ಲ ಆಫೀಸ್ಗೆ ಕಳಿಸಿ ಎಲ್ಲ ಮಾಡೋದ್ರಿಂದ ಕೂತ್ಕೊಳ್ಳೋದ್ರಿಂದ ಒಂದು ಗಂಟೆಯಲ್ಲಿ 5 ಸಾಡಿಗೆ ನೀವು ಕೊಟ್ಟರೆ ₹50 ₹100 ಅಂತ ಕೊಟ್ಟರೆ ಯಾರು ಕೊಡ್ತಾರೆ ಫ್ರೆಂಡ್ಸ್? ಯಾರೂ ಕೊಡೋಲ್ಲ. ನಿಮ್ಮ ಅರ್ನಿಂಗ್ಸ್ನ ನೀವೇ ಮಾಡ್ಕೊಳ್ಳಿ. ಪ್ರತಿನಿತ್ಯನೂ ದುಡಿಯೋದ್ರಿಂದ ನಮ್ಮ ಜೀವನ ಬೆಳೆಯೋದು. ದುಡ್ಡಿದ್ರೇ ಜೀವನ ಹಾಗೆ ನಿರಂತರವಾಗಿ ದುಡಿಯೋದ್ರಿಂದನೂ ನಮಗೆ ತುಂಬ ಹೆಲ್ಪ್ ಆಗುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ. ಆಮೇಲೆ ನಿಮಗೆ ಅರ್ನಿಂಗ್ಸ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಏನೋ ಒಂದು ತೊಗೊಳೋದಕ್ಕೆ ಅಂತ ಬೇಕು ಅಂದರೆ ಅದರಿಂದ ನಿಮ್ಗೆ ಅರ್ನಿಂಗ್ಸ್ ಮಾಡಿದ ದುಡ್ಡಲ್ಲೇ ನೀವು ತೊಗೋಬೋದ. ನಾವು ಅರ್ನಿಂಗ್ಸ್ ಮಾಡಿದ ದುಡ್ಡು ನಾವು ಖರ್ಚು ಮಾಡೋದ್ರಿಂದ ನಮ್ಗೆ ಏನೂ ತೊಂದರೆ ಆಗೋಲ್ಲ. ನಾವು ಖರ್ಚು ಮಾಡೋದ್ರಿಂದ ನಾವೇ ಅರ್ನಿಂಗ್ಸ್ ಮಾಡಿರುತ್ತಲ್ಲ, ನಾವು ಖರ್ಚು ಮಾಡೋದ್ರಿಂದ ಬೇರೆಯವ್ರಿಗೂ ತೊಂದರೆ ಆಗೋಲ್ಲ, ಯಾರಿಗೂ ತೊಂದರೆ ಆಗೋಲ್ಲ. ನಾವೇ ಯೂಸ್ ಮಾಡೋ ಬಟ್ಟೆಯನ್ನು ಯಾರು ಪದೇ ಅವರು ಕೊಡ್ತಾಯಿದ್ರೆ ನಮಗೂ ಅದರಿಂದ ಅರ್ನಿಂಗ್ಸ್ ಆಗುತ್ತೆ. ನಾವು ನೀಟಾಗಿ ಚೆನ್ನಾಗಿ ಮಾಡಿಕೊಟ್ರೆ ನಮಗೆ ಇನ್ನೂ ಹೆಚ್ಚು ಗ್ರಾಹಕರು ನಮ್ಮ ಹತ್ರ ಬಂದು ಸಾಡಿಗಳಿಗೆ ನಾವು ಫಾಲ್ಸ್ ಹೇಳ್ಕೊಂಡ್ರೆ ಅದರಿಂದ ಅರ್ನಿಂಗ್ಸ್ ಮಾಡಿರೋ ದುಡ್ಡನ್ನು ಸೇವ್ ಮಾಡಿ ನೀವು ಒಂದು ಪಿಕೋ ಮಿಷಿನ ತೊಗೋಬೋದು ಫ್ರೆಂಡ್ಸ್. ಅದರಿಂದಾಗಿ ಇನ್ನೂ ಹೆಚ್ಚು ಗ್ರಾಹಕರು ನಿಮ್ಮ ಹತ್ರನೇ ಬರ್ತಾರೆ. ನೀವು ಬೇರೆ ಬಟ್ಟೆಗಳನ್ನ ಸ್ಟಿಚ್ ಮಾಡೋದು ಬೇಡ ಫ್ರೆಂಡ್ಸ್. ಯಾವುದೇ ಬಟ್ಟೆ ಸ್ಟಿಚ್ ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ನೀವು ಮಾಡ್ತಾಯಿರೋ ಈ ಹೆಮ್ಮಿಂಗ್ ವರ್ಕ್ನಿಂದಾನೇ ನಿಮಗೆ ಬರೋ ಫಾಲ್ಸ್ಗಳಲ್ಲಿ 5 ಸೀರೆ ಬರಲಿ 10 ಸೀರೆ ಬರುತ್ತೆ, 10 ಸೀರೆ ಬರಲಿ 15 ಸೀರೆ ಬರುತ್ತೆ, ಹಾಗೆ 15 ಸೀರೆ ಬರಲಿ 20 ಸೀರೆ ಬರುತ್ತೆ. ನೀವು ಚೆನ್ನಾಗಿ ಮಾಡಿಕೊಂಡು ಒಬ್ಬರಿಂದ ಒಬ್ಬರಿಗೆ ಹೀಗೆ ಪ್ರತಿದಿನವೂ ಒಬ್ಬರಿಂದ ಒಬ್ಬರಿಗೆ ನೋಡಿ ಫ್ರೆಂಡ್ಸ್, ಗಡಿಗೆ ಬಾಯಿ ಮುಚ್ಬೋದು, ಹಾಗೆ ಜನದ ಬಾಯಿ ಮುಚ್ಚಲ್ಲ. ಚೆನ್ನಾಗಿ ಮಾಡಿಕೊಡ್ತಾಳಂದರೆ ಒಬ್ಬರಿಂದ ಒಬ್ಬರಿಗೆ 10 ಜನಕ್ಕೆ ಹೋಗಿ ಅವ್ರು ಹೇಳ್ತಾರಲ್ವ ಫ್ರೆಂಡ್ಸ್. ಹಾಗೆ ನಿಮಗೆ 10 ಜನರಿಂದ 20 ಜನದ ಗ್ರಾಹಕರು ಹಾಗೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ. ಅದರಿಂದಾಗಿ ನೀವು ಯಾವಾಗಲೂ ಚೆನ್ನಾಗಿ ಬೆಳೆಯೋದ್ರಿಂದ ನೋಡಬೇಕು ಫ್ರೆಂಡ್ಸ್. ಬೇರೆಯವರು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಹೊಟ್ಟೆ ಕಿಚ್ಚು ಪಡೋದಕ್ಕಿಂತ ನಾವು ಹೇಗೆ ಬೆಳೆದ್ವಿ ಅಂತ ಖುಷಿ ಪಡೋದು ಒಳ್ಳೆಯದಲ್ಲ ಫ್ರೆಂಡ್ಸ್. ಅವರು ಚೆನ್ನಾಗಿರಲಿ, ನಾವು ಚೆನ್ನಾಗಿರಲಿ ಅಂದರೆ ಎಲ್ಲರೂ ಚೆನ್ನಾಗೇ ಇರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಡಿಸೈನ್ ಬಂದಿದೆಯಲ್ಲ, ಇಲ್ಲಿ ಅಗದಿ ನೀಟಾಗಿ ಅಗದಿ ಸ್ವಲ್ಪನೇ ಕೆಳಗಿನ ಬಟ್ಟೆಯನ್ನು ಹಿಡಿದು ನಾವು ಹಾಕೋದ್ರಿಂದ ಡಿಸೈನ್ಗೂ ಯಾವ ತೊಂದರೆ ಆಗೋಲ್ಲ, ಬಟ್ಟೆ ಫಾಲ್ಸ್ಗೂ ಯಾವ ತೊಂದರೆ ಆಗೋದಿಲ್ಲ. ಪ್ರತಿದಿನವೂ ಅರ್ನಿಂಗ್ಸ್ ಮಾಡೋದ್ರಿಂದ ದಿನ ₹50 ಅಂತ ಮಾಡಿದರೆ 5 ದಿನಕ್ಕೆ ₹250 ಅಂತ ಆಗುತ್ತೆ. 10 ದಿನಕ್ಕೆ ₹500 ಆಗುತ್ತೆ. ಹಾಗೆ ತಿಂಗಳಿಗೆ ನೀವು 1500 ಸಂಪಾದನೆಯನ್ನು ಮಾಡ್ಬೋದು ಫ್ರೆಂಡ್ಸ್. ನಾನು ಹೇಳಿರೋ ಮಾಹಿತಿ ನಿಮಗೆ ತುಂಬ ಇಷ್ಟ ಆದರೆ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇನ್ನು ಮತ್ತೊಂದು ವಿಡಿಯೋದ ಜೊತೆಗೆ ನಿಮಗೆಲ್ಲರಿಗೂ ಬಂದು ಮತ್ತೆ ಭೇಟಿ ಆಗ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ದಾರ ಎಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿ ಥರ ತುಂಬ ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ನಾನು ನಿಮಗೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಲೇಸ್ ಬಂದಿದೆಯಲ್ಲ, ಈ ಲೇಸಿಂದ ಮಾಡೋದ್ರಿಂದ ಈ ಲೇಸು ಹಾಳಾಗಲ್ಲ, ಹಾಗೆ ನಾವು ಕಾಸ್ಟ್ಲಿಯಾಗಿ ತೊಗೊಂಡಿದ್ದಂಥ ಸೀರೆನೂ ಹಾಳಾಗಲ್ಲ. ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ನನ್ನಿಂದ ಧನ್ಯವಾದವನ್ನು ಹೇಳ್ತೀನಿ ಫ್ರೆಂಡ್ಸ್. ನಾನು ಚಾನಲ್ನಲ್ಲಿ ಬರ್ತಾ ಇರೋ ಪ್ರತಿಯೊಂದು ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಈ ಕಮೆಂಟ್ ಮುಖಾಂತರ ಆ ತಪ್ಪುಗಳನ್ನು ತಿಳಿಸಿ ಅಂತ ನಿಮಗೆಲ್ಲರಿಗೂ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್.